ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅತ್ತಿಗೆ, ರಾಮೇಶ್ವರಕ್ಕೆ ಹೋದ್ರು ಶನಿ ಹೋಗ್ಲಿಲ್ಲ ಅನ್ನೋ ಹಾಗೆ ಅನುಪಮ ಅಮ್ಮ ಹೋದ್ರು ನಿನ್ ಮುಖದಲ್ಲಿ ಸಂತೋಷ ಯಾಕೆ ಕಾಣಿಸ್ತಿಲ್ಲ ಅತ್ತಿಗೆ? ಯಾಕಿರತ್ತೆ, ಹೇಗಿರತ್ತೆ? 22 ವರ್ಷಗಳ ಹಿಂದೆ ಹಿಡಿದಿದ್ದು ದರಿದ್ರ ಬಿಟ್ಟು ಹೋಯ್ತು ಅನ್ಕೊಂಡ್ರೆ ಅಮ್ಮನಿಗೆ ಮಾತ್ರ ಅವಳ ಮೇಲಿರೋ ಪ್ರೀತಿ ಕಡಿಮೆ ಆಗ್ತಿಲ್ಲ. ಅವಳ ಮೇಲೆ ಕರುಣೆ ಹೆಚ್ಚಾಗ್ತಾನೆ ಇದೆ. ಯಾವಾಗ್ಲೂ ಅವಳ ಬಗ್ಗೆನೇ ಚಿಂತೆ ಮಾಡ್ತಿರ್ತಾರೆ. ಅಮ್ಮನ್ಗೆ ಅನುಪಮ ಹೆಸರು ರಾಮನಾಮದ ಜಪದ ತರ ಆಗೋಗಿದೆ. ಇವಳೊಬ್ಳು ಸಾಲ್ದು ಅಂತ ಆ ಮಾಧುರಿ ಮಗಳು ಕಲ್ಯಾಣಿ ಬೇರೆ ಸೇರ್ಕೊಂಡಿದ್ದಾಳೆ. ಸಿದ್ದು, ಕೂಲ್ ಕೂಲ್ ಕೂಲ್, ರಿಲ್ಯಾಕ್ಸ್. ಈ ಸರಿ ಯಾರು ಅಡ್ಡ ಬಂದ್ರು ಸರಿ, ಸಂಪದನ್ನ ಕರ್ಕೊಂಡು ಹೋಗಿ ನೀನು ಹೊಸ ಲೈಫ್ನ ಸ್ಟಾರ್ಟ್ ಮಾಡಬೇಕು. ಇನ್ ಸ್ವಲ್ಪ ದಿನ ಹೀಗೆ ಇದ್ರೆ ಸಂಪದಂಗೆ ಬರಕ್ಕಾಗ್ತಿರೋ ಪರಿಸ್ಥಿತಿ ಬರುತ್ತೆ. ಅವಾಗೇನು ಮಾಡೋಕ್ಕಾಗಲ್ಲ. ಅವನೆಲ್ಲಿಗೆ ಈ ಟೈಮಲ್ಲಿ? ನಾನು ಪ್ರಾಸಕ್ಕೋಸ್ಕರ ಆ ಥರ ಹೇಳಿದ್ದು ಅತ್ತಿಗೆ. ನಾನು ಕೇಳ್ತಿರೋದು ನಿನ್ನ ಮುದ್ದಿನ ತಮ್ಮನ ಬಗ್ಗೆ. ತಮ್ಮ ಸಿದ್ದು, ಕಳ್ಳಂತರ ಎಲ್ಲಿಗೋ ಹೋಗ್ತಾ ಇದ್ಯಾ? ಅದು ನನ್ನ ಫ್ರೆಂಡ್ ಮದುವೆಗೆ. ಫ್ರೆಂಡ್ ಮದ್ವೆನಾ? ನಿಮ್ಮ ಅಕ್ಕನಿಗೂ ಕೂಡ ಹೇಳೇ ಇಲ್ವಲ್ಲ? ಅದು ಏನಂದ್ರೆ ಮೊದಲೇ ಮನೆಯಲ್ಲಿ ಜಗಳ ಆಗ್ತಾ ಇದೆಯಲ್ವಾ ಅಂತ. ಓ, ನಿಜವಾಗ್ಲೂ ಮದ್ವೆನೇನಾ? ನಂಬೋದಾ? ನಿಜವಾಗ್ಲೂ ಫ್ರೆಂಡ್ ಮದುವೆನೇ. ಮತ್ತೆ ವಾಪಸ್ ಬರಲ್ವೇನೋ ಅನ್ನೋ ಹಾಗೆ ಅಷ್ಟು ದೊಡ್ಡ ಬ್ಯಾಗ್ ತಗೊಂಡು ಹೋಗ್ತಿದ್ಯಾ? ಎಲ್ಲಿ ಮದ್ವೆ? ಬೆಂಗಳೂರಲ್ಲಿ. ಹೇಗೆ ಹೋಗ್ತಿದ್ಯೋ? ಬೈಕಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಬೈಕಲ್ಲಿ ಹೋಗ್ತಿದ್ಯಾ? ಅಷ್ಟು ದೂರ ಎಲ್ಲ ಬೇಡ ಸಿದ್ದು. ಅಯ್ಯೋ ಅಕ್ಕ, ಗಾಡಿನ ಸ್ಟೇಷನ್ ಹತ್ರ ಬಿಟ್ಟು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಓ, ಕತೆನಾ ನೀನ್ ತುಂಬಾ ಚೆನ್ನಾಗಿ ಬರೀತಿಯಂತೆ. ನಿಮ್ಮ ಅಕ್ಕ ಹೇಳ್ತಿದ್ಲು, ನಿಜಾನೇ ಅನ್ನಿಸ್ತದೆ. ಅಕ್ಕ, ಟೈಮ್ ಆಗ್ತಾ ಇದೆ, ನಾನು ಹೋಗ್ತೀನಿ. ವಾಪಸ್ ಬರೋ ಯೋಚನೆ ಇಲ್ಲ ಅಂದ ಹಾಗಾಯ್ತು. ಅಕ್ಕ, ಹೋಗಿ ಬರ್ತೀನಿ ಅಕ್ಕ. ಅಯ್ಯೋ ಸಿದ್ದು, ನನಗೆ ನಿನ್ ತಮ್ಮನ ಮೇಲೆ ಯಾಕೋ ಡೌಟ್ ಬರ್ತಿದೆ ಪಲ್ಲವಿ. ಸುಮ್ಮನೆ ಇರಿ ಅತ್ಗೆ, ನಿಮ್ಗೆಲ್ಲ ಅನುಮಾನನೇ.
ಸ್ಯಾಮ್ನ ಹೇಗಾದರೂ ಒಪ್ಸಿ ಇಲ್ಲಿಂದ ಕರ್ಕೊಂಡು ಹೋಗಬೇಕು. ಆದರೆ ಶೌರ್ಯ ಇದ್ದಾನಲ್ವಾ, ನಮ್ಮನ್ನು ನೋಡಿದ್ರೆ ರಿಸ್ಕ್ ತಗೊಂಡ್ರೇನೆ ನನ್ನ ಸ್ಯಾಮ್ನ ನಾನು ಸ್ವಂತ ಮಾಡ್ಕೊಳಕ್ಕಾಗೋದು. ಕಳ್ಳ ಕಳ್ಳ ಬಂದಿದ್ದಾನೆ, ಬೇಗ ಬನ್ನಿ. ನಿಂತ್ಕೋ, ಕಳ್ಳ ಬೇಗ ಬನ್ನಿ, ಓಡ್ ಹೋಗ್ತಿದ್ದಾನೆ. ಶೌರ್ಯ, ಕಲ್ಯಾಣಿ ಕೂಡ ರೂಮಲ್ಲಿ ಕಾಣಿಸ್ತಿಲ್ಲಪ್ಪ. ಹೊರಟೋದ್ಲೇನಂತೂ ಭಯ ಆಗ್ತಿದೆ ಕಣೋ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಮಾ, ನಾನು ನೋಡ್ತೀನಿ. ನಿಂತ್ಕೊಂತ ಹೇಳ್ತಿದ್ದೀನಲ್ಲ, ಕಳ್ಳ. ನಿಂತ್ಕೊಳ್ಳೋ ರಾಸ್ಕಲ್, ನಿಂತ್ಕೋ. ಕಳ್ಳ ತಪ್ಪಿಸ್ಕೋತಿದ್ದಾನೆ, ಹಿಡ್ಕೊಳ್ಳಿ. ಸಿದ್ದು ಏನಾದ್ರೂ ಬಂದಿದ್ದಾನಾ? ಶೌರ್ಯ, ಹೊರಗಡೆ ಕೂಡ ಕಾಣಿಸ್ತಿಲ್ವಲ್ಲ ಅವಳು? ನಾನು ನೋಡ್ಕೊಂಡು ಬರ್ತೀನಮ್ಮ, ನೀವೇನ್ ಚಿಂತೆ ಮಾಡಬೇಡಿ, ಇಲ್ಲೇ ಇರಿ. ಏನಾಯ್ತು? ಯಾರೋ ಕಳ್ಳ ಕಳ್ಳ ಅಂತ ಕೂಗ್ದಾಗಾಯ್ತು. ಕಲ್ಯಾಣಿ ಕೂಡ ಮನೇಲಿ ಕಾಣಿಸ್ತಾ ಇಲ್ಲ. ಇದು ಸಿದ್ದು ವಾಚ್, ನೋಡಿದ್ರೆ ಕಣ್ಣು ಹಿಡಿದು ಬಿಡ್ತಾರೆ. ಸಂಪದ, ಸಂಪದ ಎಲ್ಲಿಗೆ? ಅಲ್ಲಿ ಯಾರಾದ್ರೂ ಇದಾರೇನೋ ಅಂತ ನೋಡ್ದೆ, ಯಾರು ಕಾಣಿಸ್ತಿಲ್ಲ ಅಲ್ಲಿ. ಸರಿ, ಹೊರಗಡೆ ತುಂಬಾ ಚಳಿ ಇದೆ, ನೀವು ಒಳಗಡೆ ಹೋಗು. ಅಯ್ಯೋ ದೇವ್ರೆ, ಈ ಹುಡುಗಿ ಎಲ್ಲಿ ಹೋದ್ಲೋ ಏನೋ, ನನ್ನ ಅಳ್ಸೋದಿಕ್ಕೆ ಕಾಯ್ತಿರ್ತಾಳೆ. ನಿಂತ್ಕೊಳ್ಳೋ, ಬಿಡಲ್ಲ. ನಿಂತ್ಕೊಳ್ಳೋ.
ನಿಂತ್ಕೊಳ್ಳೋ. ಆ ಕಳ್ಳ ರಾಸ್ಕಲ್ ತಪ್ಪಿಸ್ಕೊಂಡ್ಬಿಟ್ಟ. ಆದ್ರೆ ಅನಾವಶ್ಯಕವಾಗಿ ಪ್ರಾಣ ಹೋಗೋ ತರ ಓಡ್ಕೊಂಡ್ ಬಂದೆ. ಬಾಯಾರಿಕೆ ಆಗ್ತಿದೆ, ಕುಡಿಯಕ್ ಸ್ವಲ್ಪ ನೀರ್ ಬೇಕಿತ್ತು. ವಾಟರ್ ಯಾಕಮ್ಮ? ತಗೋ, ಇದನ್ ಕುಡಿ, ಮತ್ತು ಬರುತ್ತೆ, ಮಜಾ ಕೂಡ ಬರುತ್ತೆ. ಯಾರು ನೀವು? ನೀನ್ ಏನ್ ಅನ್ಕೊಂತೀಯೋ ನಾವ್ ಅದಾಗ್ತೀವಿ. ಭಾವ ಅಂತೀಯ, ಬಾಯ್ ಫ್ರೆಂಡ್ ಅಂತೀಯ, ನಿನ್ನಿಷ್ಟ. ಎಣ್ಣೆ ಹೊಡೆದು ಎಂಜಾಯ್ ಮಾಡೋಣ, ಸರಿನಾ? ಕುಡಿ ಬೇಬಿ, ಕುಡಿ ಕುಡಿ, ಎಂಜಾಯ್ ಮಾಡೋಣ. ಕುಡಿ ಬೇಬಿ, ಕುಡಿಯೇ. ನೀನೇನು ಹೆದರ್ಕೋಬೇಡ, ನಾನು ಬಂದಾಯ್ತಲ್ವಾ. ಹೀರೋ ತರ ಬಿಲ್ಡಪ್ ಕೊಡ್ತಿದ್ಯಾ. ಯಾರೋ ನೀನು? ನಾನು ಹೀರೋನೋ ಅಲ್ವೋ ಅನ್ನೋದು ನಿಮಗೆ ಆಮೇಲೆ ಗೊತ್ತಾಗತ್ತೆ. ಅದಕ್ಕೂ ಮೊದಲು ನೀವು ತಿಳ್ಕೋಬೇಕಾಗಿರೋದು ಏನು ಅಂದ್ರೆ, ನಾನು ಪೊಲೀಸ್ ಕಣ್ರೋ. ಏನ್ ಹಾಗೆ ನೋಡ್ತಿದ್ಯಾ? ದುಪ್ಪಟ್ಟ ಇಲ್ದಾಗ ನನ್ನ ನೋಡಿದ್ರೆ ತಪ್ಪು, ಆದ್ರೆ ಶರ್ಟ್ ಇಲ್ದಾಗ ನಿನ್ನ ನೋಡಿದ್ರೆ ತಪ್ಪೇನೂ ಇಲ್ಲ ಅಲ್ವಾ? ಏನ್ ಮಾತಾಡ್ತಿದ್ಯೋ ನಿನಗೆ ಗೊತ್ತಿಲ್ಲ ಅನ್ಸತ್ತೆ. ಥ್ಯಾಂಕ್ಸ್ ಹೇಳ್ಬೇಕು ಅಂತೇನೋ ಇದೆ, ಆದ್ರೆ ಅದ್ ತುಂಬಾ ಚಿಕ್ಕದಾಗುತ್ತೇನೋ ಅನ್ನಿಸ್ತಿದೆ. ಮೊದ್ಲು ನೀನ್ ಇಲ್ಲಿಗೆ ಯಾಕೆ ಬಂದೆ ಅದನ್ನ ಹೇಳು. ಮನೆಗೆ ಕಳ್ಳ ಬಂದಿದ್ದ, ಗೋಡೆ ಹಾರ್ದ ಅಂತ ಹಿಡಿಯೋದಕ್ಕೆ ಟ್ರೈ ಮಾಡ್ದೆ, ಆದ್ರೆ ಅವನು ಸಿಗದೆ ಓಡೋಗ್ಬಿಟ್ಟ. ಪೊಲೀಸ್ ಮನೆಗೆ ಕಳ್ಳ ಬರೋದು ಅಂದ್ರೆ ಏನು? ಅವನು ಈ ಊರವನಾಗಿರೋಕ್ ಚಾನ್ಸೇ ಇಲ್ಲ. ಯಾರಾದ್ರೆ ಏನು, ಒಂದ್ಸಲ ಚೆಕ್ ಮಾಡಿದ್ರೆ ಒಳ್ಳೇದಲ್ವಾ? ನೀನು ಕೂಡ ಹೀಗೆ ಹೊರಗೆ ಬಂದ್ರೆ ಚೆನ್ನಾಗಿರಲ್ಲ ಅಲ್ವಾ? ಚಳಿ ಇದೆ ಅಂತ ನಂಗೂ ಗೊತ್ತಿದೆ ಬಿಡಿ. ನಿನಗೆ ಹಾಗ ಅರ್ಥ ಆಯ್ತಾ? ನಡಿ. ನನ್ನ ಅನುಮಾನನೇ ನಿಜ ಆಗೋಯ್ತಾ? ಕಲ್ಯಾಣಿ ನನ್ನಿಂದ ದೂರ ಹೊರಟೋದ್ಲ. ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಅವ್ರ ಮೇಲೆ ಆಣೆ ಮಾಡಿದ್ಲಲ್ವಾ? ಛೇ, ಹೋಗಿರಲ್ಲ. ಆದ್ರೆ ಇಷ್ಟೊತ್ತಾದ್ರೂ ಯಾಕೆ ವಾಪಸ್ ಬಂದಿಲ್ಲ? ತುಂಬಾ ಭಯ ಆಗ್ತಾ ಇದೆ ನನಗೆ. ಮೊದಲೇ ಈ ಊರಲ್ಲಿ ಅವಳಿಗೆ ಏನೂ ಗೊತ್ತಿಲ್ಲ.
ಕರ್ಕೊಂಡು ಬರ್ತೀನಿ ಅಂತ ಶೌರ್ಯ ಹೋಗಿ ಕೂಡ ತುಂಬ ಹೊತ್ತಾಗೋಯ್ತು. ಅವನು ಕೂಡ ಇನ್ನೂ ಬರಲಿಲ್ವಲ್ಲ. ಭಗವಂತ, ಕಲ್ಯಾಣಿಗೆ ಏನೂ ಆಗ್ದಿರೋ ಹಾಗೆ ನೋಡ್ಕೋತಂತೆ. ಸಿದ್ದು, ನನ್ನ ಮೇಲೆ ನಿನ್ಗಿರೋ ಪ್ರೀತಿ ನೋಡ್ತಿದ್ರೆ ಖುಷಿ ಪಡ್ಬೇಕು, ನಿನಗೆ ತೊಂದರೆ ಕೊಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಕೋ ಅರ್ಥ ಆಗ್ತಿಲ್ಲ. ನನ್ನನ್ನು ಪ್ರೀತಿಸಿದ ದಿನದಿಂದ ನೀನ್ ಯಾವ ಒಂದಿನಾನು ಸಂತೋಷವಾಗಿಲ್ಲ. ನನ್ನನ್ನು ಕ್ಷಮಿಸು ಸಿದ್ದು. ಪ್ರೀತಿಯಲ್ಲಿ ಕ್ಷಮೆ ಎಲ್ಲ ಇಲ್ಲ ಸ್ಯಾಮ್. ಸಿದ್ದು, ನನಗೋಸ್ಕರ ಇಷ್ಟೊಂದು ರಿಸ್ಕ್ ತಗೊಂಡೆ. ನಿಂಗೋಸ್ಕರ ಅಲ್ಲದೆ ಬೇರೆ ಯಾರಿಗೋಸ್ಕರ ಮಾಡ್ಲಿ ಸ್ಯಾಮ್? ಆದ್ರೂ ನಾವಿಬ್ರು ಬೇರೆ ಬೇರೆ ಅಲ್ಲ ಅಲ್ವಾ? ಯಾರೇ ಬೇರೆ ಮಾಡಕ್ ಪ್ರಯತ್ನ ಪಟ್ರು ನಾವಿಬ್ರು ಒಂದು ಹಾಗೆ ಆಗ್ತೀವಿ. ಹೊರಟು ಹೋಗೋ ಸಿದ್ದು. ಶೌರ್ಯ ಆಗ್ಲಿ ಕಲ್ಯಾಣಿ ಆಗ್ಲಿ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅತ್ತೆ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ಸಾಯ್ತೀನಿ. ನಿನ್ ಪ್ರೀತಿ ನನಗೆ ಸಿಗುತ್ತೆ ಅಂದ್ರೆ ನಾನು ಸಾಯ್ತೀನಿ. ಇವತ್ತು ಹೊರಟೋಗಕ್ ಬಂದಿಲ್ಲ ಸ್ಯಾಮ್, ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ಬಾ ಹೊರಟೋಗೋಣ. ಮತ್ತೆ ಅದೇ ತಪ್ಪು ನಡೀತಿದೆ. ಮದ್ವೆ ಆಗಿರೋರ್ನ ಪ್ರೀತಿಸೋದು ತಪ್ಪು. ಅದರಿಂದ ಕುಟುಂಬಗಳು ಒಡೆದೋಗತ್ತೆ, ಜೀವನಗಳು ನಾಶ ಆಗತ್ತೆ. ತಾತ, ಸಿದ್ದು ಪ್ಲೀಸ್ ಹೊರಟೋಗು, ಇಲ್ಲಿಂದ ಸಿಕ್ಕಾಕೋತೀವಿ. ಸಂಪದ, ಇದೊಂದ್ಸಲ ನನ್ನ ಮಾತು ಕೇಳು. ಸಿದ್ದು, 10 ನಿಮಿಷದಲ್ಲಿ ಊರ್ ದಾಟ್ ಹೋಗ್ತೀವಿ, ಆಮೇಲೆ ಯಾರಿಗೂ ಕಾಣಿಸಲ್ಲ. ಅಯ್ಯೋ ಸಿದ್ದು ಪ್ಲೀಸ್. ಅಯ್ಯೋ ಅಯ್ಯೋ, ಹೊರಟೋಗು ಈ ಸಿದ್ದು. ಕುಟುಂಬದ ಜೊತೆಗೆ ಯಾವತ್ತೂ ನಮಗೆ ಸಂಬಂಧ ಇರೋದಿಲ್ಲ. ನಮ್ ಜೀವನ ನಮ್ದು. ಬಾ ಹೋಗೋಣ. ಬೇಡ ಪ್ಲೀಸ್. ಬೇಡ ಬೇಡ, ಹೋಗ್ಬೇಡ ನೀನು. ನೀವು ಮಾಡ್ತಿರೋದು ತಪ್ಪು. ಪ್ಲೀಸ್ ಹೊರಟೋಗು ಸಿದ್ದು, ಪ್ಲೀಸ್ ಸಿದ್ದು. ತಾತ ನಮ್ಮನ್ನ ನೋಡ್ಬಿಟ್ರು ಸಿದ್ದು, ಎಲ್ರು ಬಂದ್ಬಿಡ್ತಾರೆ. ಪ್ಲೀಸ್ ಸಿದ್ದು ಹೊರಟೋಗು. ಬೇಡ ಬೇಡ, ನನ್ನ ಮಾತು ಕೇಳಿ, ತಪ್ಪು ಮಾಡಬೇಡಿ. ಬೇಡ 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 ಬೇಡ, ನೀವು ಹೋಗ್ಬೇಡಿ ಹೋಗ್ಬೇಡಿ. ಬೇಡ ಬೇಡ, ಹೊರಟೋಗ್ಸಿದ್ದು. ಹೋಗ್ಬೇಡಿ. ಏನಾಯ್ತಾತ? ಅವ್ರು ತಪ್ಪು ಮಾಡ್ತಿದಾರಮ್ಮ, ಮತ್ತೆ ಅದೇ ತಪ್ಪು ನಡೀತಿದೆ. ಅವನನ್ನ ಕಳಿಸ್ಬಿಡು. ಯಾರ್ ತಾತ? ಅಲ್ಲಿ ನೋಡು, ಅವನು ಅಲ್ಲೇ ಇದ್ದಾನೆ. ಹಿಂದಿನ ಬಾಗ್ಲಿಂದ ಮತ್ತೆ ಬಂದಿದ್ದಾನೆ. ಹೋಗು, ಕಳಿಸ್ಬಿಡು ಕಳಿಸ್ಬಿಡು ಕಳಿಸ್ಬಿಡು, ಅವನನ್ನ ಕಳಿಸು ಕಳಿಸು ಕಳಿಸು. ಸಂಪದ, ಯಾರಾದ್ರೂ ಬಂದಿದ್ರ? ಇಲ್ಲಮ್ಮ. ಮತ್ ನೀನ್ ಯಾಕೆ ಬೇವರ್ತಿದ್ಯಾ? ಇದ ತಾತ ಹಾಕಿ ಕಿರ್ಚಿದಕ್ಕೆ ಭಯ ಆಯ್ತು. ಯಾಕೆ ಹಾಕಿ ಕಿರ್ಚಿದ್ರಮ್ಮ? ನನಗೂ ಅರ್ಥ ಆಗ್ತಿಲ್ಲ ಯಾಕೆ ಹಾಕಿ ಕೂಕೊಂಡ್ರು ಅಂತ. ತಪ್ಪು ಮಾಡಬೇಡಿ. ಹೊರಗಡೆ ಯಾರೂ ಇಲ್ಲ ತಾತ. ಅವನು ಹೊರಟೋಗಿದ್ದಾನಮ್ಮ. ಅಲ್ಲಿ ಸಂಪದ ಮಾತ್ರನೇ ಇರೋದು ತಾತ.